ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ರಾಜಕಾರಣದಲ್ಲಿ ಈಗ ಅಕ್ಷರಶಃ ಸುನಾಮಿಯೊಂದು ಎದ್ದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ತಿಂಗಳೇ ಕಳೆದು ಹೋಗಿದೆ. ಮೇಲ್ನೋಟಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರು ನಗುತ್ತಾ ಕಾಣಿಸಿಕೊಳ್ಳುತ್ತಿರಬಹುದು. ಆದರೆ ಈ ನಗುವಿನ ಹಿಂದೆ ಅಡಗಿರುವ ಆ ಭೀಕರ ರಾಜಕೀಯ ರಣತಂತ್ರಗಳೇನು? ಕನಕಪುರ ಬಂಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಸಿಎಂ ಕುರ್ಚಿ ಹೂವಿನ ಹಾಸಿಗೆಯಾಗಿ ಉಳಿದಿಲ್ಲ. ಬದಲಾಗಿ ಅದು ಮುಳ್ಳಿನ ಸಿಂಹಾಸನವಾಗಿ ಮಾರ್ಪಟ್ಟಿದೆ. ಒಂದೆಡೆ ಸಿದ್ದರಾಮಯ್ಯನವರನ್ನು ಸೈಡ್ಲೈನ್ ಮಾಡಲಾಗುತ್ತಿದೆ ಅನ್ನೋ ಆರೋಪಗಳು ಕೇಳಿ ಬರುತ್ತಿದ್ದರೆ, ಇನ್ನೊಂದೆಡೆ ಸಿದ್ದರಾಮಯ್ಯನವರು ಕೇರಳದ ರೆಸಾರ್ಟ್ ವಾಸ ಮುಗಿಸಿ ವಾಪಸ್ ಬಂದ ಬೆನ್ನಲ್ಲೇ ತಮ್ಮ ನಿವಾಸವನ್ನೇ ಮತ್ತೆ ಪವರ್ ಸೆಂಟರ್ ಆಗಿ ಬದಲಿಸಿಕೊಂಡಿರುವರು. ಮಂತ್ರಿಗಿರಿಯ ಕುರ್ಚಿಗಾಗಿ ಬರೋಬ್ಬರಿ 60 ಮಂದಿ ಶಾಸಕರು ಈಗ ಕ್ಯೂ ನಿಂತಿದ್ದಾರೆ. ಯಾರನ್ನ ಸಮಾಧಾನ ಮಾಡೋದು, ಯಾರನ್ನ ಕೈ ಬಿಡೋದು? ಟ್ರಬಲ್ ಶೂಟರ್ ಡಿ.ಕೆ.ಶಿ ಅವರನ್ನೇ ಟ್ರಬಲ್ಗೆ ಸಿಲುಕಿಸಿರುವ ಆ ಅದೃಶ್ಯ ಶಕ್ತಿ ಯಾವುದು? ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ಈ ಎಲ್ಲ ರಾಜಕೀಯ ಗುಟ್ಟುಗಳನ್ನು ರಟ್ಟು ಮಾಡಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಸಿದ್ದರಾಮಯ್ಯ ಮನೆಗೆ ಡಿ.ಕೆ.ಶಿ ಭೇಟಿ, ಬ್ರೇಕ್ಫಾಸ್ಟ್ ರಹಸ್ಯ. ವೀಕ್ಷಕರೇ, ಬೆಂಗಳೂರಿನ ರಾಜಕೀಯ ಪಡಸಾಲೆಯಲ್ಲಿ ಒಂದು ಕುತೂಹಲಕಾರಿ ಘಟನೆ ನಡೆಯಿತು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪತ್ನಿ ಮತ್ತು ಸಹೋದರ ಡಿ.ಕೆ. ಸುರೇಶ್ ಅವರೊಂದಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿದ್ದರು. ಅಧಿಕಾರ ಸ್ವೀಕರಿಸಿ 1 ತಿಂಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಸನ್ಮಾನಿಸಿ ಅವರ ಆಶೀರ್ವಾದ ಪಡೆದರು. ಆದರೆ ಈ ಭೇಟಿ ಕೇವಲ ಸೌಹಾರ್ದಯುತವಾದದ್ದೇ? ಖಂಡಿತ ಅಲ್ಲ. ಸಿದ್ದರಾಮಯ್ಯನವರನ್ನು ಪಕ್ಷದಲ್ಲಿ ಕಡೆಗಣಿಸಲಾಗುತ್ತಿದೆ ಅನ್ನೋ ವದಂತಿಗಳಿಗೆ ಬ್ರೇಕ್ ಹಾಕೋದು ಡಿ.ಕೆ.ಶಿ ಅವರ ಪ್ಲಾನ್ ಆಗಿತ್ತು. ಅಹಿಂದ ವರ್ಗಗಳಲ್ಲಿ ಯಾವುದೇ ಗೊಂದಲ ಇರಬಾರದು ಅನ್ನೋದು ಇದರ ಹಿಂದಿನ ಮಾಸ್ಟರ್ ಸ್ಟ್ರೋಕ್. ಕುರ್ಚಿ ಬಿಟ್ಟುಕೊಟ್ಟಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುವ ನೆಪದಲ್ಲಿ ಡಿ.ಕೆ.ಶಿ ಅವರು ಸಿದ್ದರಾಮಯ್ಯನವರ ಮಾರ್ಗದರ್ಶನವನ್ನು ಕೇಳಲು ಹೋಗಿದ್ದರು. ಆದರೆ ಸಿದ್ದರಾಮಯ್ಯನವರು ಯಾವ ರೀತಿಯ ಟಿಪ್ಸ್ ನೀಡಿದ್ದಾರೆ ಅನ್ನೋದೇ ಈಗ ಸಸ್ಪೆನ್ಸ್ ಆಗಿ ಉಳಿದಿದೆ. ಕೊಟ್ಟ ಮಾತಿನ ಇಕ್ಕಳದಲ್ಲಿ ಸಿಲುಕಿದ ಡಿ.ಕೆ. ಶಿವಕುಮಾರ್. ಈಗ ಡಿ.ಕೆ.ಶಿ ನಿದ್ದೆಗೆಡಿಸಿರುವ ಅತಿ ದೊಡ್ಡ ತಲೆನೋವು ಅಂದರೆ ಅದು ಸಚಿವ ಸಂಪುಟ ವಿಸ್ತರಣೆ. ಸದ್ಯಕ್ಕೆ ಕೇವಲ 14 ಜನ ಮಂತ್ರಿಗಳಿದ್ದಾರೆ. ಇನ್ನು 20 ಸ್ಥಾನಗಳು ಖಾಲಿ ಇವೆ. ಆದರೆ ಈ 20 ಕುರ್ಚಿಗಳಿಗಾಗಿ 60ಕ್ಕೂ ಹೆಚ್ಚು ಶಾಸಕರು ಲಾಬಿ ಮಾಡುತ್ತಿದ್ದಾರೆ. ಲಕ್ಷ್ಮಣ ಸವದಿ, ಅಜಯ್ ಸಿಂಗ್, ಶರತ್ ಬಚ್ಚೇಗೌಡ, ಸಲೀಂ ಅಹಮದ್ ಇವರೆಲ್ಲರೂ ಮಂತ್ರಿ ಪಟ್ಟಕ್ಕಾಗಿ ಕಾಯ್ದು ಕುಳಿತಿದ್ದಾರೆ. ಅಲ್ಲದೆ ಚುನಾವಣೆಗೂ ಮುನ್ನ ಡಿ.ಕೆ.ಶಿ ಅವರು ಅನೇಕರಿಗೆ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು ಎನ್ನಲಾಗುತ್ತಿದೆ. ಈಗ ಕೊಟ್ಟ ಮಾತಿನ ಇಕ್ಕಳದಲ್ಲಿ ಡಿ.ಕೆ.ಶಿ ಸಿಲುಕಿಕೊಂಡಿದ್ದಾರೆ. ಯಾರಿಗೇ ಮಂತ್ರಿ ಸ್ಥಾನ ಕೊಟ್ಟರೂ ಒಳಜಗಳ ಸ್ಫೋಟಗೊಳ್ಳೋದಂತೂ ಗ್ಯಾರಂಟಿ. ಇದೇ ಭಯಕ್ಕೆ ಡಿ.ಕೆ.ಶಿ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡದೆ ಸುಮ್ಮನೆ ಕುಳಿತಿರುವರು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಗೆ ಪೂರ್ಣ ಪ್ರಮಾಣದ ಸಚಿವರೇ ಇಲ್ಲದೆ ರೈತರು ಕೂಡ ಕಷ್ಟಪಡುತ್ತಿದ್ದಾರೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗುತ್ತಿದೆ. ಸಿದ್ದರಾಮಯ್ಯ ಸೈಲೆಂಟ್ ಗೇಮ್ ಮತ್ತು ರೆಸಾರ್ಟ್ ರಾಜಕಾರಣ. ಇತ್ತ ಡಿ.ಕೆ.ಶಿ ಇಕ್ಕಟ್ಟಿನಲ್ಲಿ ಸಿಲುಕಿದರೆ ಅತ್ತ ಸಿದ್ದರಾಮಯ್ಯ ಮಾತ್ರ ಪರಮ ನಿರಾಳರಾಗಿದ್ದಾರೆ. ಕೇರಳದ ರೆಸಾರ್ಟ್ನಲ್ಲಿ ವಿಶ್ರಾಂತಿ ಮುಗಿಸಿ ಬಂದಿರುವ ಸಿದ್ದರಾಮಯ್ಯನವರು ಈಗ ಸೈಲೆಂಟ್ ಆಗಿ ತಮ್ಮ ದಾಳ ಉರುಳಿಸುತ್ತಿದ್ದಾರೆ. ಅವರ ಮೌನ ಬಹಳ ಅಪಾಯಕಾರಿ ಅನ್ನೋದು ರಾಜಕೀಯ ವಿಶ್ಲೇಷಕರ ವಾದ. 2018ರಲ್ಲೂ ಅವರು ಪ್ರಕೃತಿ ಚಿಕಿತ್ಸೆಗೆ ಹೋದಾಗಲೇ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಮೂಡಿತ್ತು ಅನ್ನೋದನ್ನು ಮರೆಯುವಂತಿಲ್ಲ. ಈಗ ಮತ್ತೆ ಸಿದ್ದರಾಮಯ್ಯನವರು ರೆಸಾರ್ಟ್ ವಾಸ ಮುಗಿಸಿ ಬಂದಿದ್ದಾರೆ. ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳೋದು ಯಾರಿಗೂ ಸಾಧ್ಯವಿಲ್ಲ ಅಂತ ಅವರ ಮಗ ಯತೀಂದ್ರ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಡಿ.ಕೆ.ಶಿಗೆ ಬಹಿರಂಗ ಬೆಂಬಲ ನೀಡದೆ ತಮ್ಮದೇ ಹಾದಿಯಲ್ಲಿ ಹೋಗ್ತಿರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯ ಮನೆ ಮತ್ತೆ ಪವರ್ ಸೆಂಟರ್. ವೀಕ್ಷಕರೇ, ಸಿದ್ದರಾಮಯ್ಯನವರ ಪವರ್ ಕುಗ್ಗಿದೆ ಅಂದುಕೊಂಡವರಿಗೆ ಈಗ ಶಾಕ್ ಕಾದಿದೆ. ಕಳೆದ ಮಂಗಳವಾರ ಸಿದ್ದರಾಮಯ್ಯನವರ ನಿವಾಸ ಕಾವೇರಿ ಮತ್ತೆ ಪವರ್ ಸೆಂಟರ್ ಆಗಿ ಬದಲಾಗಿತ್ತು. 10ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಎನ್ ಚೆಲುವರಾಯಸ್ವಾಮಿ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವು ನಾಯಕರು ಸಿದ್ದು ಮನೆಗೆ ದಾಂಗುಡಿ ಇಟ್ಟಿದ್ದಾರೆ. ಇದು ಕೇವಲ ಸೌಹಾರ್ದ ಭೇಟಿಯಲ್ಲ. ಸಚಿವ ಸಂಪುಟ ವಿಸ್ತರಣೆ ವೇಳೆ ತಮಗೂ ಸ್ಥಾನ ಕೊಡಿಸಿ ಅಂತ ಸಿದ್ದರಾಮಯ್ಯನವರ ಬೆಂಬಲ ಕೋರಲು ಶಾಸಕರು ಹೋಗಿದ್ದಾರೆ. ಡಿ.ಕೆ.ಶಿ ಸಿಎಂ ಆಗಿರಬಹುದು, ಆದರೆ ಸರ್ಕಾರದ ಸ್ಪೀಡಿಗೆ ಬ್ರೇಕ್ ಹಾಕುವ ಕಂಟ್ರೋಲ್ ಈಗಲೂ ಸಿದ್ದರಾಮಯ್ಯನವರ ಕೈಯಲ್ಲಿ ಇದೆ ಅನ್ನೋದು ಈ ಭೇಟಿಯಿಂದ ಸಾಬೀತಾಗ್ತಿದೆ.
ಜಾತಿ ಲೆಕ್ಕಾಚಾರ ಮತ್ತು ಧಾರ್ಮಿಕ ಅಸ್ತ್ರ. ಇನ್ನು ಸಂಪುಟ ವಿಸ್ತರಣೆಯಲ್ಲಿ ಜಾತಿ ಲೆಕ್ಕಾಚಾರ ಡಿಕೆಶಿಗೆ ದೊಡ್ಡ ತಲೆನೋವಾಗಿದೆ. ಒಕ್ಕಲಿಗ ಸಮುದಾಯದ ಮುಂಚೂಣಿ ನಾಯಕರಾಗಿರುವ ಡಿಕೆಶಿಗೆ ತಮ್ಮದೇ ಜಾತಿಯ 20 ಶಾಸಕರನ್ನು ನಿಭಾಯಿಸುವುದು ಕಷ್ಟವಾಗಿದೆ. ಇತ್ತ ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತು ತನ್ವೀರ್ ಸೇಠ್ ನಡುವಿನ ಸೀನಿಯಾರಿಟಿ ಯುದ್ಧ ಶುರುವಾಗಿದೆ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಡಿಕೆಶಿ ಅವರು ಧಾರ್ಮಿಕ ಅಸ್ತ್ರವನ್ನು ಕೈಗೆತ್ತಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಅವರು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ಅವರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಶ್ರೀಗಳ ಮೂಲಕ ಒಕ್ಕಲಿಗ ಶಾಸಕರಿಗೆ ಸಮಾಧಾನದ ಸಂದೇಶ ರವಾನಿಸಲು ಡಿಕೆಶಿ ಯತ್ನಿಸುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಈ ಶೀತಲ ಸಮರ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯನವರ ಮೌನದ ಹಿಂದೆ ದೊಡ್ಡದೊಂದು ರಾಜಕೀಯ ಗೇಮ್ ಪ್ಲಾನ್ ಅಡಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಡಿಕೆಶಿ ಅವರು ಈ ಚಕ್ರವ್ಯೂಹದಿಂದ ಹೇಗೆ ಹೊರ ಬರ್ತಾರೆ? ಕೊಟ್ಟ ಮಾತಿನಂತೆ ಎಲ್ಲರಿಗೂ ಅಧಿಕಾರ ಹಂಚಲು ಸಾಧ್ಯವಾ? 2028ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತೀನಿ ಅಂತ ಡಿಕೆಶಿ ಸವಾಲು ಹಾಕಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ವಿಶ್ವಾಸವಿಲ್ಲದೆ ಅದು ಸಾಧ್ಯವಾ? ನಿಮ್ಮ ಪ್ರಕಾರ ಕಾಂಗ್ರೆಸ್ನಲ್ಲಿ ಯಾರ ಪವರ್ ಜಾಸ್ತಿ ಇದೆ? ಸಿದ್ದರಾಮಯ್ಯನವರನ್ನು ಸೈಡ್ಲೈನ್ ಮಾಡಲಾಗ್ತಿದೆಯಾ ಅಥವಾ ಡಿಕೆಶಿ ಅವರೇ ಅಸಲಿ ಕಿಂಗ್ ಆಗ್ತಾರಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂತಹ ಆಳವಾದ ರಾಜಕೀಯ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.